ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಒಂದು ಧರ್ಮಸ್ಥಳಕ್ಕೆ ಒಂದು ಭೇಟಿ ನೀಡಿರ್ತೀರಾ, ಆದರೆ ಅಲ್ಲಿ ಯಾವತ್ತರ ಯೋಚನೆ ಮಾಡಿದ್ದೀರಾ ಅದರ ಒಂದು ಐತಿಹಾಸಿಕ ಒಂದು ಹಿಸ್ಟ್ರಿ ಏನಿರಬಹುದು ಅಥವಾ ಆ ಒಂದು ಜಾಗದ ಸ್ಥಾಪನೆ ಹೇಗಾಯ್ತು, ಆ ಕ್ಷೇತ್ರಕ್ಕೆ ಒಂದು ಹೆಸರು ಹೇಗೆ ಬಂತು ಅಂತ ಯೋಚನೆ ಮಾಡಿರ್ತೀರಾ. ಸೊ ಈ ವಿಡಿಯೋದಲ್ಲಿ ಅದನ್ನು ತಿಳಿಸ್ತೀವಿ. ನಮ್ಮ ಕರ್ನಾಟಕ ರಾಜ್ಯದ ದಕ್ಷಿಣ ಕ್ಷೇತ್ರದ ಒಂದು ಪ್ರಸಿದ್ಧವಾದ ಜಾಗ ಅಂದ್ರೆ ಧರ್ಮಸ್ಥಳ ಮಂಜುನಾಥ ಕ್ಷೇತ್ರ. ಈ ಕ್ಷೇತ್ರಕ್ಕೆ ಸುಮಾರು ಒಂದು 800 ವರ್ಷದ ಇತಿಹಾಸವಿದೆ ಮತ್ತು ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ದೇವಸ್ಥಾನದ ಒಂದು ತೀರದಲ್ಲಿ ನೇತ್ರಾವತಿ ನದಿ ಕೂಡ ಒಂದು ಹರಿಯುತ್ತೆ. ಧರ್ಮಸ್ಥಳದ ಒಂದು ಹಳೆಯ ಹೆಸರು ಬಂದ್ಬಿಟ್ಟು ಕುಡುವ ಅಂತ. ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಒಂದು ಸ್ಥಾಪನೆ ಹೇಗೆ ಆಯ್ತು ಅನ್ನೋದು ಈಗ ಹೇಳ್ತೀನಿ ನೋಡಿ. ಕುಡುಮ ಎಂಬ ಊರಿನಲ್ಲಿ ಬೀರಮಣ್ಣ ಪೇರ್ಗಡೆ ಹಾಗೂ ಅಮ್ಮ ಬಲ್ಲಾಳ್ತಿ ಎಂಬ ದಂಪತಿಗಳಿದ್ದರು. ಒಂದು ದಿನ ಧರ್ಮಾಚರಣೆ ಎಂದ ಕಾರಣಕ್ಕಾಗಿ 4 ಜನ ಅತಿಥಿಗಳು ಅವರ ಮನೆಗೆ ಬರ್ತಾರೆ. ಇವರು ಧರ್ಮ ಕಾರ್ಯಗಳನ್ನ ನಡ್ಸ್ಕೊಂಡ್ ಬಂದಿರೋರು ಪೇರ್ಗಡೆ ಫ್ಯಾಮಿಲಿಯವರು. ಅವರು ಒಂದು ಒಳ್ಳೆ ಸತ್ಕಾರನ ನೀಡ್ತಾರೆ, ಒಂದು ಒಳ್ಳೆ ಆತಿಥ್ಯನ ಪ್ರೊವೈಡ್ ಮಾಡ್ತಾರೆ ಅವರಿಗೆ. ಇದಾದ ನಂತರ ಅದೇ ದಿನದಂದು ಒಂದು ಪವಾಡ ನಡೆಯುತ್ತೆ. ಬೀರಮಣ್ಣ ಪೇರ್ಗಡೆ ಅವರ ಒಂದು ಕನಸಿನಲ್ಲಿ ಆ 4 ಜನ ಅತಿಥಿಗಳು ಅವರ ಒಂದು ಕನಸಿಗೆ ಬರ್ತಾರೆ. ಅವರ ಕನಸಿನಲ್ಲಿ ಬಂದು ಈ 4 ಜನ ಅತಿಥಿಗಳು ದೈವದಂತೆ ಕಾಣಿಸ್ಕೊಂತಾರೆ. ಆ ದೈವಗಳು ಅವರ ಒಂದು ಮನೆಯಲ್ಲಿ ನೆಲೆಸುವ ಒಂದು ಆಸೆಯನ್ನ ವ್ಯಕ್ತಪಡಿಸುತ್ತಾರೆ. ಅವಾಗ ದಂಪತಿಗಳು ಅವರ ಒಂದು ಆಸೆಯಂತೆಯೇ ಆ ಒಂದು ಮನೆನ ಬಿಡ್ಕೊಳ್ತಾರೆ. ಆ ದೈವಗಳು ಯಾರ್ಯಾರಾಗಿದ್ರಪ್ಪ ಅಂದ್ರೆ ವರಾಹು ಪುರುಷ ದೈವ, ಲಾರ್ಕೈ ಸ್ತ್ರೀ ದೈವ, ಕುಮಾರಸ್ವಾಮಿ ಪುರುಷ ದೈವ ಹಾಗೂ ಕನ್ಯಾಕುಮಾರಿ ಸ್ತ್ರೀ ದೈವ. ಇವು ಒಂದು 4 ದೈವಗಳು ಅವರ ಒಂದು ಕನಸಿಗೆ ಬಂದಿತ್ತು. ಅವರ ಒಂದು ಆಸೆ ಅಂತಾನೆ ಭೀಮಣ್ಣ ಅವರು ಅವರಿಗೆ ಒಂದು ಗುಡಿ ಕಟ್ಟಿಸಿ ಡೈಲಿಯಲ್ಲಿ ಒಂದು ಪೂಜೆ ಪುನಸ್ಕಾರ ಮಾಡ್ತಾ ಇದ್ರು. ನಂತರ ಅವರೇ ಒಂದು ಅರ್ಚಕರನ್ನು ಕೂಡ ಒಂದು ನೇಮಕ ಮಾಡ್ತಾರೆ. ಅಲ್ಲಿಗೆ ಒಂದು ಶಿವಯೋಗಿಗಳು ಬಂದ್ಬಿಟ್ಟು ಇಲ್ಲಿ ಒಂದು ಶಿವಲಿಂಗವನ್ನು ಸ್ಥಾಪನೆ ಮಾಡಬೇಕಂತ ಕೂಡ ಹೇಳ್ತಾರೆ. ಇದೇ ತರ ಧರ್ಮ ದೈವಗಳು ಕೂಡ ಭೀಮಣ್ಣ ಅವರಿಗೆ ಒಂದು ತಿಳಿಸ್ತಾನೆ. ಇದರ ಸಲುವಾಗಿನೇ ಅವರು ಮಂಗಳೂರಿನಿಂದ ಒಂದು ಕದ್ರಿಯ ಮಂಜುನಾಥ ಸ್ವಾಮಿ ಟೆಂಪಲ್ ಇಂದ ಶಿವಲಿಂಗವನ್ನು ತಗೊಂಡು ಬರ್ತಾರೆ. ಅವರು ತಗೊಂಡು ಬರೋಷ್ಟರಲ್ಲಿ ಇಲ್ಲಿ ಒಂದು ದೇವಸ್ಥಾನ ಎಲ್ಲ ಒಂದು ಕಟ್ಟಿ ಸ್ಥಾಪನೆ ಮಾಡ್ತಾರೆ. ಈ ಒಂದು ಕ್ಷೇತ್ರವು ಇಂದಿನ ಒಂದು ಕಾಲಕ್ಕೆ ಆರೋಗ್ಯ ಆಗಿರಲಿ, ಶಿಕ್ಷಣ ಆಗಿರಲಿ, ಒಂದು ಅನ್ನದಾನ ಆಗಿರಲಿ, ಹಲವು ಒಂದು ಚತುರ ದಾನಗಳಿಗೆ ಒಂದು ನೆಲೆನಿಂತಿದೆ ಇವಾಗಲೂ. ಇದೆಲ್ಲವೂ ವೀರೇಂದ್ರ ಹೆಗಡೆಯವರ ಒಂದು ಮಾರ್ಗದರ್ಶನದಲ್ಲಿ ನಡೆದುಕೊಂಡು ಬರ್ತಾ ಇದೆ. ವೀರೇಂದ್ರ ಹೆಗಡೆ ಯಾರಪ್ಪ ಅಂದ್ರೆ ಇವರು 21ನೇ ಧರ್ಮಾಧಿಕಾರಿ. ಮೊದಲನೇ ಧರ್ಮಾಧಿಕಾರಿಯಾದವರು ಭೀಮಣ್ಣ ಪೇರ್ಗಡೆಯವರು. ಅವರಿಗೆ ವಾರಮಣ್ಣ ಹೆಗಡೆ ಅಂತ ಕೂಡ ಹೇಳ್ತಾರೆ. ಅವರ ಒಂದು ತಲೆಮಾರಿನ 21ನೇ ಧರ್ಮಾಧಿಕಾರಿಗಳಾದವರೇ ವೀರೇಂದ್ರ ಹೆಗಡೆಯವರು. ಇವರು ತಮ್ಮ 20ನೇ ವಯಸ್ಸಿನಲ್ಲಿ ಈ ಕ್ಷೇತ್ರಕ್ಕೆ ಒಂದು ಸೇವೆ ಸಲ್ಲಿಸಲು ಪ್ರಾರಂಭ ಮಾಡ್ತಾರೆ. 4ನೇ ಧರ್ಮಾಧಿಕಾರಿಗಳಾದ ದೇವರಾಜ ಹೆಗಡೆಯವರ ಒಂದು ಕೋರಿಕೆಯ ಮೇಲೆ ವಾದಿರಾಜ ತೀರ್ಥದಿಂದ 16ನೇ ಶತಮಾನದಲ್ಲಿ ಈ ಒಂದು ದೇವಾಲಯವನ್ನು ಮತ್ತೆ ಒಂದು ಪುನರ್ ಸ್ಥಾಪಿಸ್ತಾರೆ. ಈ ಕ್ಷೇತ್ರ ಒಂದು ಧಾರ್ಮಿಕ ಕ್ಷೇತ್ರವಾಗಿದ್ದು ಯಕ್ಷಗಾನ ಚರಿತ್ರೆಯು ಕೂಡ ಈ ಒಂದು ಕ್ಷೇತ್ರದಲ್ಲಿ ಅಲಂಕರಿಸಲಾಗಿದೆ. ಇಲ್ಲಿ ಭಕ್ತರು ತಮ್ಮ ಒಂದು ಹರಿಕೆಯಾಗಿ ಎಲ್ಲ ಒಂದು ಮುಡಿ ಕೊಡುವುದಾಗಲಿ ಅಲ್ಲಿಗೆ ಬಂದು ಮುಡಿ ಕೊಡ್ತಾರೆ. ಹಾಗೆಯೇ ಒಂದು ನೇತ್ರಾವತಿ ನದಿಯಲ್ಲಿ ಕೂಡ ಒಂದು ಸ್ನಾನ ಮಾಡಿಬಿಟ್ಟು ತಮ್ಮ ಪಾಪಗಳನ್ನ ಒಂದು ಮೋಕ್ಷಿಸ್ಕೊಂಡ್ಬಿಡ್ತಾರೆ. ಇಲ್ಲಿ ದಿನಕ್ಕೆ 30ರಿಂದ 40 ಸಾವಿರಕ್ಕೂ ಒಂದು ಹೆಚ್ಚು ಜನ ಮಂಜುನಾಥ ಸ್ವಾಮಿಯ ಒಂದು ದರ್ಶನ ಪಡೆಯಲು ಬರುತ್ತಾರೆ. ಎಷ್ಟೋ ಭಕ್ತರು ಈ ತರ ಒಂದು ಬಂದು ಸುಸ್ತಾಗಿರ್ತಾರೆ, ಈ ತರ ಒಂದು ಹಸುವಾಗಿರುತ್ತೆ. ಆ ಒಂದು ಕಾರಣಕ್ಕಾಗೋಸ್ಕರ ಇವರು ಅನ್ನ ದಾಸೋಹವನ್ನು ಕೂಡ ಒಂದು ಕಲ್ಪಿಸಿಕೊಟ್ಟಿದ್ದಾರೆ. ಅಲ್ಲಿರುವ ಒಂದು ಅನ್ನ ಸಂದರ್ಶನ ಮಂದಿರಕ್ಕೆ ಸುಮಾರು 40 ಸಾವಿರಕ್ಕೂ ಹೆಚ್ಚು ಜನಕ್ಕೂ ಒಂದು ಅನ್ನ ಸಂತರ್ಪಣೆ ಮಾಡ್ತಾರೆ. ಹಾಗೆ 1972ರಿಂದ ಧರ್ಮಸ್ಥಳದಲ್ಲಿ ಈ ಒಂದು ವರದಕ್ಷಿಣೆ ಕಾರಣಕ್ಕಾಗಿಗೋಸ್ಕರ ಆಡಂಬರದ ಮದುವೆ ಒಂದು ಸುಧಾರಣೆಗಳಿಗೋಸ್ಕರ ಅಲ್ಲಿ ಸಾಮೂಹಿಕ ಮದುವೆಯನ್ನು ಕೂಡ ಶ್ರೀ ವೀರೇಂದ್ರ ಹೆಗಡೆ ಅವರ ಒಂದು ಮಾರ್ಗದರ್ಶನದ ಮೇಲೆ ಅಲ್ಲಿ ಒಂದು ಮದುವೆ ಮಾಡಿಸ್ತಾರೆ. ಮತ್ತು ಶ್ರೀ ಮಂಜುನಾಥನ ಒಂದು ಹೆಸರಲ್ಲೇ ಇಲ್ಲಿ ಒಂದು ಶಾಲಾ ಕಾಲೇಜುಗಳು ಇದಾವೆ ಮತ್ತು 50ಕ್ಕೂ ಹೆಚ್ಚು ಸಂಸ್ಥೆಗಳನ್ನು ಇವರು ಒಂದು ನಡೆಸ್ಕೊಂಡು ಬಂದಿದ್ದಾರೆ. ಧರ್ಮಸ್ಥಳದಲ್ಲಿ ಒಂದು ಕಾರ್ ಮ್ಯೂಸಿಯಂ ಆಗಿರಲಿ, ಬಾಹುಬಲಿ ಪ್ರತಿಮೆ ಆಗಿರಲಿ ಮತ್ತು ಹಲವು ಸುಂದರ ಜಾಗಗಳಿದೆ. ಇದೇ ತರನೇ ಧರ್ಮಸ್ಥಳದ ಹತ್ತಿರ ತೋಟಡ್ಕ ಗಣಪತಿ ಮತ್ತು ಶ್ರೀರಾಮನ ದೇವಸ್ಥಾನ ಕೂಡ ಇದೆ. ಬೆಂಗಳೂರಿನಿಂದ ಟೋಟಲ್ ಆಗಿ 297 ಕಿಲೋಮೀಟರ್ಸ್ ಆಗುತ್ತೆ. ಮತ್ತೆ ಇಲ್ಲಿನ ಭಕ್ತಾದಿಗಳೆಲ್ಲರೂ ಬಂದು ಫ್ರೀಯಾಗಿ ಕೂಡ ಉಳ್ಕೋಬಹುದು. ಅಲ್ಲಿ ಹಲವು ರಾಜ್ಯದಿಂದ, ಹಲವು ಡಿಸ್ಟ್ರಿಕ್ಟ್ ಗಳಿಂದಾಗಲಿ ಮಂಜುನಾಥನ ಒಂದು ದರ್ಶನ ಪಡೆಯಲು ಜನರು ಇಲ್ಲಿ ಬರ್ತಾರೆ. ನಾನು ಇಲ್ಲಿ ಒಂದು ಲಿಸ್ಟ್ ತೋರಿಸಿದೆ ನೋಡಿ. ಇಲ್ಲಿನ ಒಂದು 21 ಧರ್ಮಾಧಿಕಾರಿಗಳ ಒಂದು ಹೆಸರು ಮತ್ತೆ ಒಂದು ದಾನಕ್ಕಾಗಿಗೋಸ್ಕರ ಹಾಗೆ ಒಂದು ಧರ್ಮಕ್ಕಾಗಿಗೋಸ್ಕರನೇ ಈ ಒಂದು ಹೆಸರು ಧರ್ಮಸ್ಥಳ ಅಂತ ಒಂದು ಇಟ್ಟಿರೋದು. ಇದರ ಹತ್ತಿರನೇ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಕೂಡ ಇದೆ. ಇದು ನಿಮಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ. ಧರ್ಮಸ್ಥಳಕ್ಕೆ ಹೋದರೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಲೇಬೇಕು ಅಂತ ಕೂಡ ಹೇಳ್ತಾರೆ. ಅದೇ ಥರ ನಾವು ಈ ವಿಡಿಯೋ ಮಾಡಿದ್ದೀವಿ ಅಂದರೆ ಕುಕ್ಕೆ ಸುಬ್ರಹ್ಮಣ್ಯ ಒಂದು ವಿಡಿಯೋ ಕೂಡ ಮಾಡಿದ್ದೀವಿ. ಎಲ್ಲರೂ ಈ ವಿಡಿಯೋ ನೋಡಿದ ತಕ್ಷಣ ಕುಕ್ಕೆ ಸುಬ್ರಹ್ಮಣ್ಯ ವಿಡಿಯೋ ನೋಡಲೇಬೇಕು ಅಂತ ಆಶಿಸ್ತೀನಿ. ನಮ್ಮ ಒಂದು ಸಂಸ್ಕೃತಿನೇ ಎಲ್ಲರಿಗೂ ಒಂದು ತಿಳಿಸುತ್ತಾರೆ, ಒಂದು ಹಿಸ್ಟ್ರಿ ಎಲ್ಲರಿಗೂ ತಿಳಿಯಲಿ ಅಂತ ಒಂದು ಕೇಳ್ಕೊಳ್ತೀನಿ. ಅದಷ್ಟು ಒಂದು ಜನಕ್ಕೆ ಒಂದು ಶೇರ್ ಮಾಡಿ ಅಂತ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.